ಎಲ್ಲಿ ವಿಳಂಬ ಆಗುತ್ತೆ ಅದು ಅನಧಿಕೃತವಾದಂಥ ಬಡಾವಣೆಗಳಿಗೆ ತಲೆ ಎತ್ತುವಂತೆ ಅವಕಾಶ ಮಾಡ್ತಾರೆ. ಈ ಎಲ್ಲ ವಿಚಾರಗಳು ಇವತ್ತಿನ ಯಾವ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಸದನದಲ್ಲಿ ಸದನ ಪಾಲಿಕೆಯಲ್ಲಿ ಅನೇಕ ವಿಚಾರ ಚರ್ಚೆ ಆಗಬಾರ್ದಾಗಿತ್ತು. ನೋಡಿ, ಇದು ಬಹಳ ಸ್ಪಷ್ಟ. ಯಾರೋ ಕರೆ ಮಾಡ್ತಾರೆ, ಯಾರೋ ಸ್ವೀಕರಿಸ್ತಾರೆ. ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಅದು ಅವರ ಇಚ್ಛೆ. ಇದಕ್ಕೂ ಸಾರ್ವಜನಿಕರಿಗೂ ಏನು ಸಂಬಂಧಗಳಿಲ್ಲ. ಏಕಾಏಕಿ ಹೇಳಿಕೆ ಕೊಡುವಂತ ಪ್ರಸಂಗನೂ ಯಾಕೆ ಬಂತು ಅನ್ನೋದು ನಮ್ಗೆ ಗೊತ್ತಿಲ್ಲ. ಇವತ್ತು ಸದನದಲ್ಲಿ ಚರ್ಚೆ ಆಗಿರುವಂತದ್ದು ಸಾರ್ವಜನಿಕ ಸುತ್ತು, ಹಾಗಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ನಾನು ಈ ವಿಚಾರವಾಗಿ ನಾನು ಏನೇನು ಪ್ರತಿಕ್ರಿಯೆ ನೀಡಲ್ಲ. ಯಾಕಂದ್ರೆ ಮಾಡಿದ್ಯಾರೋ ಸ್ವೀಕರಿಸಿದ್ಯಾರೋ ಅವ್ರು ಮುಂದುವರ್ಸ್ಬೇಕು ಬಿಡ್ಬೇಕು ಅನ್ನೋದು ಅವ್ರು ಬಿಟ್ಟಿತ್ತು. ಹಿರಿಯರಾದಂತವರು ಸದನದ ಬಗ್ಗೆ ತಮ್ಮ ಅಭಿಪ್ರಾಯ ನೋಡಿ, ಮನುಷ್ಯ ಅಂದಾಗ ಅವ್ರಿಗಿರುವಂತಹ ಆಸೆ ಆಕಾಂಕ್ಷೆಗಳು ನಮ್ಗೆ ಗೊತ್ತಾಗಲ್ಲ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಏನಿದೆ, ಯಾರೋ ಕರೆ ಮಾಡ್ತಾರೆ, ಯಾರೋ ಸ್ವೀಕರಿಸ್ತಾರೆ. ಮುಂದುವರ್ಸ್ಬೇಕು ಇಲ್ವೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ನಾವು ನಿಯಮಾವಳಿ ನಾವು ರೂಪಿಸ್ಕೊಳಕ್ಕಾಗಲ್ಲ. ಚರ್ಚೆ ಆಗ್ತಾ ಇದೆ. ಅದೇನು ತನಿಖೆ ಆಗ್ಬೇಕು ಆಗ್ಬಾರ್ದು, ನಾನು ಇಲ್ಲಿ ಯಾವ ವಿಚಾರಕ್ಕೂ ರಾಜಕಾರಣದ ಕುರಿತಂತೆ ಬಹುಶಃ ನಾನು ಮಾತಾಡಿದ್ರೆ ಅದು ಸ್ಫೋಟಕ ಸುದ್ದಿ ಆಗುತ್ತೆ. ಏನು ಯಾವ ಉದ್ದೇಶದಿಂದ ಚುನಾಯಿತ ಪ್ರತಿನಿಧಿಗಳಿರಬೇಕು, ಸರ್ಕಾರಗಳು ಎಲ್ಲರ ಹಕ್ಕನ್ನ ಪ್ರತಿಪಾದಿಸುವಂತಹ ಒಂದು ಸರ್ಕಾರ ಆಗಬೇಕು. ರಾಜಕಾರಣದಲ್ಲಿ ಸೇವೆ ಅನ್ನೋದೇ ಗುರಿಯಾಗಿರ್ಬೇಕು. ಈ ಎಲ್ಲವೂ ಗುರಿ ಆಗ್ತಾ ಇರೋದ್ರಿಂದಲೇ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. ಹಾಗಿದ್ರೂ ಕೂಡ ನನಗೆ ವರಿಷ್ಠರು ಇಲ್ಲ, ನಿನ್ನ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿದರೆ ನಾನು ಬಂದಿದ್ದೆ. ಜವಾಬ್ದಾರಿ ಇದೆ, ಜನ ಆಯ್ಕೆ ಮಾಡಿದ್ದಾರೆ. ಇರೋವರೆಗೂ ಅವರ ಸೇವೆ ಮಾಡಬೇಕಾಗಿರೋದೇ ನನ್ನ ಗುರಿ. ಅದು ಹೊರತುಪಡಿಸಿ ನಾನು ಬೇರೆ ಇನ್ಯಾವುದಕ್ಕೂ ಯಾವ ಆಮಿಷಕ್ಕೂ ನಾವು ಬಲಿಯಾಗಿಲ್ಲ. ಬೇಸರ ಅನ್ನೋದು ಎಲ್ಲ ಹಂತದಲ್ಲೂ ಇದೆ. ಆದರೆ ಇವತ್ತು ನಡೀತಾ ಇರುವಂತಹ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಇದನ್ನ ನೋಡಿದಂತಹ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಬಹುಮತದಿಂದ ಆಯ್ಕೆಯಾಗಿರುವಂತಹ ಸರ್ಕಾರ ಜನರಿಗೆ ಮತ್ತು ಈ ರಾಜ್ಯಕ್ಕೆ ಉತ್ತಮವಾದಂಥ ಯೋಜನೆ ಕೊಡುತ್ತೆ ಅನ್ನೋ ನಿರೀಕ್ಷೆ ನಮಗೆಲ್ಲರಿಗೂ. ಹಾಗಿದ್ರೂ ಕೂಡ 4,09,000 ಕೋಟಿ ಆಯವ್ಯಯ ಮಂಡನೆ ಆಗಿ ನಾವು ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡುವಂತಹ ಸಂದರ್ಭದಲ್ಲಿ ವೈಯಕ್ತಿಕವಾದಂತಹ ವಿಚಾರಗಳು ರಾಜಕೀಯಕ್ಕೆ ಬಂದಿರುವಂಥದ್ದೇ ದುರಂತದ ಒಂದು ಸಂಗತಿ. ಇಲ್ಲಿ ನಾನು ಯಾವ ರೀತಿ ಇರಬೇಕು ಅಥವಾ ನನಗೇನಾಗಬೇಕು ಅನ್ನೋಕ್ಕಿಂತ ನನಗೆ ಆಯ್ಕೆ ಮಾಡಿದಂತಹ ಜನರ ಒಳಿತಿಗಾಗಿ ನಾನು ಕಾರ್ಯಕ್ರಮಗಳನ್ನು